Hi, hello everyone. This is Satish Kumar, working as Assistant Professor in Commerce, GFGC Mitigation. Welcome to the digital learning platform powered by Directorate of Collegiate Education, Government of Karnataka. Hi, hello everyone. This is Satish Kumar. In this class, we are going to talk about the topics called non-performing assets (NPA) and its classification, and of course, the reasons for NPA. So, let's start with the non-performing asset. See, in this modern competitive world, especially in the banking sector, we have seen a number of hurdles, a number of frauds, and a number of scams in the recent days. ಸೊ ಇವತ್ತಿನ ಒಂದು ಮಾಡರ್ನ್ ಬ್ಯಾಂಕಿಂಗ್ ಫೀಲ್ಡ್ ಅಲ್ಲಿ ನಾವು ಹಲವಾರು ರೀತಿಯ ಸ್ಕ್ಯಾಮ್ಸ್, ಹಲವಾರು ರೀತಿಯ ಒಂದು ಫ್ರಾಡಂಟ್ ಆಕ್ಟಿವಿಟೀಸ್ ನಾವು ಕಾಣ್ತಿದ್ವಿ. ವಿ ಕುಡ್ ಸೇ ಈವನ್ NPA ಇಸ್ ಆಲ್ಸೋ ಲೈಕ್ ಎ ಸ್ಕ್ಯಾಮ್ ಅಂತ ಹೇಳ್ಬೋದು. ಈ NPA ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಏನಿದೆ ಅದು ಕೂಡ ಒಂದು ಸ್ಕ್ಯಾಮ್ ಅಂತ ನಾವು ಬ್ಯಾಂಕಿಂಗ್ ಫೀಲ್ಡ್ ಅಲ್ಲಿ ನಾವು ಹೇಳ್ಬೋದು. ಸೊ ಏನಿದು NPA ಇಂದ ಎಕಾನಮಿಗೆ ಯಾವ ರೀತಿಯ ತೊಂದರೆ ಆಗುತ್ತೆ, ಸೊ ಯಾವ ರೀತಿ ಇಂಡಿವಿಜುವಲ್ ಗೆ ಇದರಿಂದ ಪರಿಣಾಮ ಆಗುತ್ತೆ ಅನ್ನೋದನ್ನ ಈಗ ಈ ಒಂದು ಸೆಷನ್ ಅಲ್ಲಿ ನೋಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದಿ ಮೀನಿಂಗ್ ಪಾರ್ಟ್ ಆಫ್ NPA. ವಾಟ್ ಈಸ್ ಆಕ್ಚುಲಿ NPA? NPA is nothing but non-performing asset. It is defined as a loan asset which has ceased to generate any income for bank, whether in the form of interest or principal repayment. ಸೊ ಬ್ಯಾಂಕ್ ಅವರು ಸಾಲ ಕೊಟ್ಟ ಮೇಲೆ ಅದಕ್ಕೆ ಇಂಟ್ರೆಸ್ಟ್ ಅನ್ನ ವಸೂಲಿ ಮಾಡ್ತಾರೆ ಅಂಡ್ ರೀಪೇಮೆಂಟ್ ಅನ್ನ ಇನ್ ಟೈಮ್ಗೆ ವಸೂಲಿ ಮಾಡ್ತಾರೆ. ಬಟ್ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಬ್ಯಾಂಕ್ ಅವರು ಕೊಟ್ಟಿರುವಂತಹ ಸಾಲ ರೀಪೇ ಆಗೋದಿಲ್ಲ ಇನ್ ಟೈಮ್ಗೆ, ಜೊತೆಗೆ ರೆಗ್ಯುಲರ್ ಆಗಿ ಇಂಟ್ರೆಸ್ಟ್ ಕೂಡ ಪೇ ಆಗೋದಿಲ್ಲ. ಸೊ ಸರ್ಟೆನ್ ಟೈಮ್ ವರ್ಗೂ ಅವರು ವೆಯ್ಟ್ ಮಾಡ್ತಾರೆ ರೀಪೇಮೆಂಟ್ ಮತ್ತೆ ಇಂಟ್ರೆಸ್ಟ್ಗೆ. ಸರ್ಟೆನ್ ಟೈಮ್ ಆದ್ಮೇಲೆ ಬ್ಯಾಂಕ್ ಅವ್ರು ಏನ್ ಮಾಡ್ತಾರೆ, ಅಂತ ಒಂದು ಲೋನ್ ಅನ್ನ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ಇದಕ್ಕೆ ಕೆಲವೊಂದು ಪ್ರಾವಿಷನ್ಸ್ ಅನ್ನ RBI ಅವರು ಹೇಳಿದ್ದಾರೆ, ಕೆಲವೊಂದು ಗೈಡ್ಲೈನ್ಸ್ ಅನ್ನ ಅವರು ಟೈಮ್ ಟು ಟೈಮ್ ಕೊಡ್ತಿರ್ತಾರೆ. ಸೊ RBI ಇಸ್ ಅ ರೆಗ್ಯುಲೇಟರಿ ಅಥಾರಿಟಿ ಫಾರ್ ದಿ ಬ್ಯಾಂಕಿಂಗ್ ಸಿಸ್ಟಮ್. ಸೊ ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಎವ್ರಿ ಟೈಮ್ ಟು ಟೈಮ್ ದೇ ಆರ್ ಗೋಯಿಂಗ್ ಟು ಅನೌನ್ಸ್ ಗೈಡ್ಲೈನ್ಸ್ ರಿಗಾರ್ಡಿಂಗ್ ನಾನ್ ಪರ್ಫಾರ್ಮಿಂಗ್ ಅಸೆಟ್. ಯಾವ ರೀತಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅನ್ನ ಕ್ಲಾಸಿಫೈ ಮಾಡಬೇಕು, ಯಾವ ರೀತಿ ಪ್ರಾವಿಷನ್ಸ್ ಅದಕ್ಕೆ ಅಪ್ಲೈ ಆಗುತ್ತೆ ಅನ್ನೋದನ್ನ RBI ಅವರು ಟೈಮ್ ಟು ಟೈಮ್ ಮಾಡಿಫೈ ಮಾಡ್ತಾ ಇರ್ತಾರೆ. In simple words, NPA is nothing but it's a loan in respect of which repayment of interest and repayment of principal is overdue. ಸೊ ಯಾವ ಒಂದು ಲೋನ್ ಸಂಬಂಧಪಟ್ಟಂತೆ ಒಂದು ರೀಪೇಮೆಂಟ್ ಆಫ್ ಯಾವ ಒಂದು ಲೋನ್ಗೆ ಸಂಬಂಧಪಟ್ಟಂತೆ ಬ್ಯಾಂಕ್ಗೆ ಇಂಟ್ರೆಸ್ಟ್ ವಸೂಲಿ ಆಗೋದಿಲ್ವೋ ಅಥವಾ ರೀಪೇಮೆಂಟ್ ಇನ್ ಟೈಮ್ಗೆ ಆಗೋದಿಲ್ವೋ, ಸೊ ಅಂತ ಎಲ್ಲಾ ಲೋನ್ಸ್ ಅನ್ನ ನಾವು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಪರಿಗಣಿಸಬೇಕಾಗುತ್ತೆ. ಸೊ NPA is a loan in respect of which bank is not going to get any repayment of principal amount or even the payment of interest. So such kind of loans are termed as NPA for the banking sector. Now, as per the RBI norms, NPA is a credit facility in respect of which interest on installment has remained unpaid for more than 2 quarters after it has become past due. So according to RBI ಅವರು ಹೇಳಿರೋ ಪ್ರಕಾರ, ಸಪೋಸ್ ಏನನ್ನ ಬ್ಯಾಂಕ್ ಒಂದು ಲೋನ್ ಅನ್ನ ಕೊಟ್ಟು ಆ ಲೋನ್ಗೆ ಸಂಬಂಧಪಟ್ಟಂತ ಇಂಟ್ರೆಸ್ಟ್ ಅನ್ನ ಪ್ರಿನ್ಸಿಪಲ್ ಅಮೌಂಟ್ ಅನ್ನ ಇನ್ ಟೈಮ್ ಅಲ್ಲಿ ವಾಪಸ್ ಪಡೀದೇ ಇದ್ರೆ, ಇನ್ ಟೈಮ್ ಮೀನ್ಸ್ ಡ್ಯೂ ಡೇಟ್ ಒಳಗಡೆ ವಾಪಸ್ ಪಡೀದೇ ಇದ್ರೆ, ಆ ಡ್ಯೂ ಡೇಟ್ ಆಗೋಗಿ 2 ಕ್ವಾರ್ಟರ್ಸ್ ಆಗಿದ್ರೆ, ಸೊ ಅಂತ ಒಂದು ಸಂದರ್ಭದಲ್ಲಿ ಅಂತ ಒಂದು ಲೋನ್ ಅನ್ನ NPA ಆಗಿ ಪರಿಗಣಿಸಬೇಕು ಅಂತ ಹೇಳ್ಬಿಟ್ಟು RBI ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಸೊ therefore every banker should follow this instruction as highlighted by RBI. ಸೊ RBI ಅವರು ಹೇಳಿರುವ ಈ ಒಂದು ಇನ್ಸ್ಟ್ರಕ್ಷನ್ ಪ್ರಕಾರ ಪ್ರತಿ ಬ್ಯಾಂಕರು ತಾನು ಕೊಟ್ಟಿರುವಂತಹ ಲೋನ್ ಏನಾದ್ರೂ ವಾಪಸ್ ಬರದೇ ಇದ್ರೆ, ಅದ್ರ ಬಗ್ಗೆ ಇಂಟ್ರೆಸ್ಟ್ ರಿಪೇಮೆಂಟ್ ಆಗದೆ ಇದ್ರೆ, ಈವನ್ 2 ಕ್ವಾರ್ಟರ್ಸ್ ಆಗೋಗಿದ್ರೆ, ಡ್ಯೂ ಡೇಟ್ ಆಗಿ 2 ಕ್ವಾರ್ಟರ್ಸ್ ಆಗೋಗಿದ್ರೆ, ಸೊ ಅಂತ ಸಂದರ್ಭದಲ್ಲಿ ಬ್ಯಾಂಕರು ಅಂತ ಎಲ್ಲಾ ಲೋನ್ಸ್ ಅನ್ನ NPA ಆಗಿ ಡಿಕ್ಲೇರ್ ಮಾಡಬೇಕಾಗುತ್ತೆ. ಅದನ್ನ RBIಗೆ ಎವ್ರಿ March 31st ಆಫ್ಟರ್ ಆಡಿಟ್ ಆದ ನಂತರ March 31st ಅವರು RBIಗೆ ಅದನ್ನ ರಿಪೋರ್ಟ್ ಮಾಡಬೇಕಾಗುತ್ತೆ. ಸೊ ದಿಸ್ ಆಲ್ ಅಬೌಟ್ NPA. Moving on, you could see over the screen there is a data which has taken from economic survey. So India and Russia, these are the two countries which are facing much burden of NPA. ಸೊ NPA ನ ಬರ್ಡನ್ ಜಾಸ್ತಿ ಯಾವ ದೇಶ ಫೇಸ್ ಮಾಡ್ತಿದೆ, ಯಾವ ದೇಶಗಳು ಫೇಸ್ ಮಾಡ್ತಿದಾವೆ ಅಂದ್ರೆ ರಷ್ಯಾ ಮತ್ತೆ ಇಂಡಿಯಾದಲ್ಲಿ ಅಂದಾಜು 7 ಲಕ್ಷ ಕೋಟಿ NPA
ಬ್ಯಾಡ್ ಲೋನ್ಸು ಇದೆ ಅಂತ ಆಸ್ ಪರ್ ಎಕನಾಮಿಕ್ ಸರ್ವೆ ವಿಚ್ ಹ್ಯಾಸ್ ಟೇಕನ್ ಪ್ಲೇಸ್ ಇನ್ 2016 ನಮಗೆ ಹೇಳುತ್ತೆ. ಸೊ 2016 ಸರ್ವೆ ಪ್ರಕಾರ ಇಂಡಿಯಾದಲ್ಲಿ 7 lakh crores ಹೆಚ್ಚಾಗಿ ಬ್ಯಾಡ್ ಲೋನ್ಸು NPA ಆಗಿ ಇದೆ. ಸೊ ಇದರಿಂದ ಎಕನಾಮಿಕ್ ಗ್ರೋತ್ಗೆ ಅತಿ ದೊಡ್ಡವಂತ ಒಂದು ಹರ್ಡಲ್ ಅಂತಾನೆ ಹೇಳ್ಬೋದು ನೀವು. ನೆಕ್ಸ್ಟ್ we could see the classification of non-performing assets. Non-performing assets ಅನ್ನ ಯಾವ ರೀತಿ ಕ್ಲಾಸಿಫೈ ಮಾಡ್ತಾರೆ, ಯಾವ ಬೇಸ್ ಮೇಲೆ ಕ್ಲಾಸಿಫೈ ಮಾಡ್ತಾರೆ ಅನ್ನೋದನ್ನ ಈಗ ನೋಡೋಣ. ಮೊದಲನೇದಾಗಿ ಸ್ಟ್ಯಾಂಡರ್ಡ್ ಅಸೆಟ್. So the meaning goes like this: it carries not more than normal risk attached to the business and is not an NPA. Standard assets are the ones in which the bank is receiving interest as well as the principal amount of the loan regularly from customer. Here it is also very important that in this case arrears of interest and principal amount of loan do not exceed 90 days at the end of financial year. ಈ ರೀತಿ ಮೀನಿಂಗ್ ಅನ್ನ ನಾವು ಕಾಣಬಹುದು. ಇದರ ಅರ್ಥ ಇಷ್ಟೇ: ಸ್ಟ್ಯಾಂಡರ್ಡ್ ಅಸೆಟ್ ಅನ್ನೋದು ಒಂದು ಟೈಪ್ ಆಫ್ ಲೋನ್ ಅಸೆಟ್. ಈ ಒಂದು ಲೋನ್ಗೆ ಸಂಬಂಧಪಟ್ಟಂತ ಇಂಟ್ರೆಸ್ಟ್ ಕರೆಕ್ಟ್ ಟೈಮ್ಗೆ ವಸೂಲಿ ಆಗುತ್ತೆ. ಅದೇ ರೀತಿ ಇನ್ಸ್ಟಾಲ್ಮೆಂಟ್ ಆಫ್ ಪ್ರಿನ್ಸಿಪಲ್ ಅಮೌಂಟ್ ಕೂಡ ಕರೆಕ್ಟ್ ಟೈಮ್ಗೆ ವಸೂಲಿ ಆಗುತ್ತೆ ಬ್ಯಾಂಕ್ಗೆ. ಸೊ ಬ್ಯಾಂಕ್ಗೆ ಇಲ್ಲಿ ಯಾವುದೇ ರೀತಿಯ ಹೆಚ್ಚಿನದಂತಹ ರಿಸ್ಕ್ ಇರೋದಿಲ್ಲ. ಅಂಡ್ ಇದು NPA ಆಗಿ ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಸ್ಟ್ಯಾಂಡರ್ಡ್ ಅಸೆಟ್ ಅನ್ನೋದು NPA ಅಲ್ಲ. ಯಾಕಂದ್ರೆ ಇಲ್ಲಿ ಲೋನ್ಗೆ ಸಂಬಂಧಪಟ್ಟಂತ ಇಂಟ್ರೆಸ್ಟ್ ಮತ್ತೆ ಲೋನ್ಗೆ ಸಂಬಂಧಪಟ್ಟಂತ ಪ್ರಿನ್ಸಿಪಲ್ ಇನ್ಸ್ಟಾಲ್ಮೆಂಟ್ಸ್ ಕರೆಕ್ಟ್ ಟೈಮ್ಗೆ ಬ್ಯಾಂಕ್ಗೆ ವಸೂಲಿ ಆಗ್ತಿರುತ್ತೆ. ಸೊ ಆದ ಕಾರಣ ಇದನ್ನ NPA ಆಗಿ ಪರಿಗಣಿಸಬಾರದು. ಜೊತೆಗೆ ಇಲ್ಲಿ ಸ್ಟ್ಯಾಂಡರ್ಡ್ ಅಸೆಟ್ ಅಂತ ನಾವು ಯಾಕೆ ಕರಿತೀವಿ ಅಂದ್ರೆ ಇಲ್ಲಿ ರೆಗ್ಯುಲರ್ ಆಗಿ ಇಂಟ್ರೆಸ್ಟ್, ರೆಗ್ಯುಲರ್ ಆಗಿ ಇನ್ಸ್ಟಾಲ್ಮೆಂಟ್, ರೀಪೇಮೆಂಟ್ ನಡೀತಾ ಇರುತ್ತೆ. ಸೊ ಆದ ಕಾರಣ ಇದನ್ನ ಸ್ಟ್ಯಾಂಡರ್ಡ್ ಅಸೆಟ್ ಆಗಿ ಪರಿಗಣಿಸ್ತೀವಿ. ಅಂಡ್ ಇಲ್ಲಿ ಯಾವುದೇ ರೀತಿಯ ಹೆಚ್ಚಿನದಾಗಿ ರಿಸ್ಕ್ ಬ್ಯಾಂಕ್ ಅವ್ರಿಗೆ ಇರೋದಿಲ್ಲ. ಅಂಡ್ ಇಲ್ಲಿ ಸಪೋಸ್ ಏನಾದ್ರೂ ಅರಿಯರ್ಸ್ ಏನಾದ್ರು ಇದೆ ಅಂದ್ರೆ, ದಟ್ ಮೀನ್ಸ್ ಇಂಟ್ರೆಸ್ಟ್ ಪೇ ಮಾಡೋದ್ರಲ್ಲಿ ಡಿಲೇ ಆಗೋದು ಅಥವಾ ಇನ್ಸ್ಟಾಲ್ಮೆಂಟ್ ರೀಪೇ ಆಗೋದ್ರಲ್ಲಿ ಡಿಲೇ ಆಗೋದು ಏನಾದ್ರು ಇದ್ರೆ, ಅಂತ ಒಂದು ಅರಿಯರ್ಸ್ಗೆ ಟೈಮ್ ಕೊಟ್ಟಿದ್ದಾರೆ. ದೇ ಡು ನಾಟ್ ಎಕ್ಸೀಡ್ 90 days. ಯಾವುದೇ ಕಾರಣಕ್ಕೂ 90 daysಗಿಂತ ಜಾಸ್ತಿ ಡಿಲೇ ಆಗಬಾರ್ದು. ಸಪೋಸ್ ಏನಾದರೂ ಇಂಟ್ರೆಸ್ಟ್ ರೀಪೇಮೆಂಟ್ ಅಥವಾ ಇನ್ಸ್ಟಾಲ್ಮೆಂಟ್ ರೀಪೇಮೆಂಟ್ ಏನಾದ್ರು 90 daysಗಿಂತ ಜಾಸ್ತಿ ಡಿಲೇ ಆಯಿತು ಅಂದ್ರೆ ದೆನ್ this standard asset becomes NPA. So like this we can understand standard asset. Moving on. And the next one is that substandard asset. A substandard asset is one which has remained NPA for a period less than or equal to 12 months from 31/3/2005 RBI guidelines. RBI ಕೊಟ್ಟಿರುವಂತ ಗೈಡ್ಲೈನ್ಸ್ 31/3/2005 ಏನ್ ಹೇಳುತ್ತಂದ್ರೆ, ಒಂದು ಲೋನ್ ಅಕೌಂಟ್, ಆ ಲೋನ್ ಅಕೌಂಟ್ಗೆ ಸಂಬಂಧಪಟ್ಟಂತ ಇಂಟ್ರೆಸ್ಟ್ ಪೇಮೆಂಟ್ ಆಗ್ಬೋದು ಅಥವಾ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಆಗ್ಬೋದು ಏನಾದರೂ ಓವರ್ ಡ್ಯೂ ಆಗಿದ್ರೆ, ಸೊ ಆ ಓವರ್ ಡ್ಯೂ ಏನಾದರೂ ಅಪ್ ಟು 12 months ವರೆಗೂ ಇದ್ರೆ ಅಥವಾ ಈಕ್ವಲ್ ಟು 12 months ಇದ್ರೆ, ಸೊ ಅಂತ ಒಂದು ಸಂದರ್ಭದಲ್ಲಿ ಅಂತ ಒಂದು ಲೋನ್ ಅಕೌಂಟ್ ಅನ್ನ ಸಬ್ಸ್ಟ್ಯಾಂಡರ್ಡ್ ಅಸೆಟ್ ಆಗಿ NPA ಕ್ಯಾಟಗರಿಯಲ್ಲಿ ತೋರಿಸಬೇಕು ಅಂತ ಹೇಳ್ಬಿಟ್ಟು RBI ಅವರು ಪ್ರತಿ ಬ್ಯಾಂಕ್ಗೂ ಗೈಡ್ಲೈನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇದರ ಅರ್ಥ ಅಷ್ಟೇ, ಲೋನ್ ಏನಾದ್ರೂ ಓವರ್ ಡ್ಯೂ ಆಗಿದ್ರೆ, ಡ್ಯೂ ಡೇಟ್ ಆಗೋಗಿ ಆ ಲೋನ್ಗೆ ಸಂಬಂಧಪಟ್ಟಿರುವಂತಹ ಇಂಟ್ರೆಸ್ಟ್, ಆ ಲೋನ್ಗೆ ಸಂಬಂಧಪಟ್ಟಂತ ರೀಪೇಮೆಂಟ್ ಏನಾದ್ರೂ ವಸೂಲಿ ಆಗದೆ ಇದ್ರೆ ಅಪ್ ಟು 12 months ವರೆಗೂ ಅದನ್ನ NPA ಆಗಿ ಸಬ್ಸ್ಟ್ಯಾಂಡರ್ಡ್ ಅಸೆಟ್ ಕ್ಯಾಟಗರಿಯಲ್ಲಿ ಅದನ್ನ ಪ್ರತಿ ಬ್ಯಾಂಕು ತೋರಿಸಬೇಕಾಗುತ್ತೆ. ಸೊ ದಟ್ ಈಸ್ ಅಬೌಟ್ ಸಬ್ಸ್ಟ್ಯಾಂಡರ್ಡ್ ಅಸೆಟ್. ಅಂಡ್ ಥರ್ಡ್ ಒನ್ ಇಸ್ doubtful asset. With the effect from 31/3/2005 same guidelines, an asset is to be classified as doubtful if it has remained NPA for a period exceeding 12 months. So suppose ಏನಾದರೂ ಲೋನ್ಗೆ ಸಂಬಂಧಪಟ್ಟಿರುವಂತಹ ಇಂಟ್ರೆಸ್ಟ್, ಲೋನ್ಗೆ ಸಂಬಂಧಪಟ್ಟಿರುವಂತಹ ಇನ್ಸ್ಟಾಲ್ಮೆಂಟ್ಸ್ ಏನಾದರೂ ಓವರ್ ಡ್ಯೂ ಆಗಿದ್ರೆ, ಈವನ್ ಆಫ್ಟರ್ 12 months ಆಗೋಗಿದ್ರೆ, ಸೊ ಡ್ಯೂ ಡೇಟ್ ಆಗೋಗಿ 12 months ಕೂಡ ಆಗೋಗಿದ್ರೆ, ಸೊ ಅಂತ ಒಂದು ಸಂದರ್ಭದಲ್ಲಿ ಅಂತ ಒಂದು NPA ನ ಡೌಟ್ಫುಲ್ ಅಸೆಟ್ಸ್ ಆಗಿ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು RBI ಅವರು ಪ್ರತಿ ಬ್ಯಾಂಕ್ಗೂ ಗೈಡ್ಲೈನ್ಸ್ ಅನ್ನ ಹೇಳಿದ್ದಾರೆ. ಇದರ ಅರ್ಥ ಇಷ್ಟೇ, ಸೊ ಸಪೋಸ್ ಏನಾದರೂ ಒಂದು ಬ್ಯಾಂಕ್ ಲೋನ್ ಅನ್ನ ಕೊಟ್ಟು ಆ ಲೋನ್ಗೆ ಸಂಬಂಧಪಟ್ಟಿರುವಂತಹ ಇಂಟ್ರೆಸ್ಟ್, ಆ ಲೋನ್ಗೆ ಸಂಬಂಧಪಟ್ಟಿರುವಂತಹ ಇನ್ಸ್ಟಾಲ್ಮೆಂಟ್ಸ್ ರೀಪೇಮೆಂಟ್ ಆಗದೆ ಇದ್ರೆ, ಡ್ಯೂ ಡೇಟ್ ಆಗೋಗಿ 12 months ಆಗೋಗಿದ್ರೆ, ಸೊ ಅಂತ ಸಂದರ್ಭದಲ್ಲಿ ಅಂತ ಲೋನ್ ಅನ್ನ ಡೌಟ್ಫುಲ್ ಅಸೆಟ್ ಆಗಿ ಅವರು ಡಿಕ್ಲೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು RBI ಅವರು ಕ್ಲಿಯರ್ ಕಟ್ ಆಗಿ ಪ್ರತಿ ಬ್ಯಾಂಕ್ಗೂ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಅಂತ ಒಂದು ಲೋನ್ಸ್ ನಲ್ಲಿ ಡೌಟ್ಫುಲ್ ಅಸೆಟ್ಸ್ ಅಂತ ನಾವು ಕರಿತೀವಿ. ಅಂಡ್ ಲಾಸ್ಟ್ ಅಸೆಟ್ಸ್. An asset identified the bank or internal or external auditor or RBI inspection as lost asset, but the amount
has not yet been written off wholly or partly. ಸೊ ಇಲ್ಲಿ ಯಾವಾಗ ಬ್ಯಾಂಕ್ ಸ್ಟಾಫು ಅಥವಾ ಇಂಟರ್ನಲ್ ಎಕ್ಸ್ಟರ್ನಲ್ ಆಡಿಟರ್ ಸ್ಟಾಫು ಅಥವಾ RBI ಇನ್ಸ್ಪೆಕ್ಷನ್ ಸ್ಟಾಫು ಒಂದು ಲೋನ್ ಅಕೌಂಟ್ ಅನ್ನ ಲಾಸ್ ಅಸೆಟ್ ಅಂತ ಐಡೆಂಟಿಫೈ ಮಾಡ್ತಾರೋ, ಐಡೆಂಟಿಫೈ ಮಾಡಿದ್ರು ಅದನ್ನ ರೈಟ್ ಆಫ್ ಮಾಡಿದ್ರೆ ಅಥವಾ ರೈಟ್ ಆಫ್ ಮಾಡಿದ್ರೆ ಪಾರ್ಟ್ಲಿ ರೈಟ್ ಆಫ್ ಮಾಡಿದ್ರೆ, ಸೊ ಅಂತ ಒಂದು ಸಂದರ್ಭದಲ್ಲಿ ಅಂತ ಒಂದು NPA ನ ಇಲ್ಲಿ ಲಾಸ್ ಅಸೆಟ್ ಆಗಿ ಕರೀತಾರೆ, ಲಾಸ್ ಅಸೆಟ್ ಆಗಿ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ನಾವು NPA ನ ಡಿಫರೆಂಟ್ ಕ್ಲಾಸಿಫಿಕೇಶನ್ಸ್ ಅಲ್ಲಿ ನಾವು ಕಾಣಬಹುದು. ನಾವು ನಡೆಸಿ ವಾಟ್ ಆರ್ ದ ಮೈನ್ ರೀಸನ್ಸ್ ಫಾರ್ NPA ಇನ್ ಇಂಡಿಯಾ. ಇಂಡಿಯಾದಲ್ಲಿ NPA ಜಾಸ್ತಿ ಆಗೋದಕ್ಕೆ ಕಾರಣ ಏನು, ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮ್ ಮೇಲೆ NPA ಬರ್ಡನ್ ಜಾಸ್ತಿ ಆಗೋದಕ್ಕೆ ರೀಸನ್ಸ್ ಏನು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಸೊ ಯು ಕುಡ್ ಸಿ ಓವರ್ ದ ಸ್ಕ್ರೀನ್ ಪಾಯಿಂಟ್ ನಂಬರ್ 1, ಡಿಫಾಲ್ಟ್. ದ ಮೈನ್ ರೀಸನ್ ಈಸ್ ಡಿಫಾಲ್ಟ್ ಬೈ ದಿ ಬಾರೋವರ್. ತಗೊಂಡಿರುವಂತ ಸಾಲವನ್ನು ವಾಪಸ್ ಕಟ್ಟದೇ ಇರೋದೇ ಇಲ್ಲಿ ಮೈನ್ ರೀಸನ್. ಸಾಲ ಇಸ್ಕೊಂತಾರೆ ಬಟ್ ಅದನ್ನ ವಾಪಸ್ ಕಟ್ಟೋದಿಲ್ಲ. ಸೊ ಇಲ್ಲಿ ಇಂಡಿಯಾದಲ್ಲಿ ಹಲವಾರು ವ್ಯಕ್ತಿಗಳು ಸಾಲವನ್ನು ಇಸ್ಕೊಂಡಿದ್ದಾರೆ ಬಟ್ ಕಟ್ಟದೇ ಇರೋದು ನಾವು ಕಾಣ್ತಿದೀವಿ. ಸೊ ಇಂಡಿಯನ್ ನ್ಯೂಸ್ ಪೇಪರ್ಸ್ ಅಲ್ಲಿ ನಾವು ಪ್ರತಿನಿತ್ಯ ಡಿಫಾಲ್ಟ್ ಆಗಿರುವಂತಹ ಬಾರೋವರ್ಸ್ ಹೆಸರು ಬರ್ತಿರೋದು ನಾವು ಈಗ ನೋಡ್ತಿದೀವಿ. ಸೊ ದಟ್ ಇಸ್ ಅ ಮೈನ್ ರೀಸನ್. ಅಂಡ್ ಎಕನಾಮಿಕ್ ಕಂಡೀಷನ್. See, the economic condition of a region affected by natural calamities or any other reason may cause NPA. ಸೊ ಏನಾದರೂ ಆ ಒಂದು ಎಕಾನಮಿಯಲ್ಲಿ ಅರ್ಥಕ್ವೇಕ್ಸು ಅಥವಾ ಸುನಾಮಿ ಅಥವಾ ಅದರ್ ನ್ಯಾಚುರಲ್ ಕಲಾಮಿಟೀಸ್ ಆಗಿದ್ರೆ, ಸೊ ಅಂತ ಟೈಮಲ್ಲಿ ಬಿಸ್ನೆಸ್ ವ್ಯಾಪಾರಗಳು ಸರಿಯಾಗಿ ನಡೆಯೋದಿಲ್ಲ, ವ್ಯಾಪಾರಗಳು ಸರಿಯಾಗಿ ನಡೆಯೋದಿಲ್ಲ, ಆಕ್ಟಿವಿಟೀಸ್ ಕಮರ್ಷಿಯಲ್ ಆಕ್ಟಿವಿಟೀಸ್ ಸರಿಯಾಗಿ ನಡೆಯೋದಿಲ್ಲ. ಇದರಿಂದ ಏನಾಗುತ್ತೆ, ಕಮರ್ಷಿಯಲ್ ಟರ್ನ್ ಓವರ್ ಬಿದ್ದೋಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಇಸ್ಕೊಂಡಿರೋಂಥ ಸಾಲಕ್ಕೆ ಬಡ್ಡಿ ಕೊಡೋದಕ್ಕೂ ಕೂಡ ಆಗೋದಿಲ್ಲ. ಸೊ ಇದರಿಂದ ಏನಾಗುತ್ತೆ, ಇಸ್ಕೊಂಡಿರೋ ಸಾಲ ಇನ್ ಟೈಮ್ಗೆ ವಾಪಸ್ ಹೋಗ್ದಿರಾ, ಇನ್ ಟೈಮ್ಗೆ ವಾಪಸ್ ಕಟ್ದಿರಾ, ಅದು NPA ಆಗಿ ಉಳಿದೋಗುತ್ತೆ. ಸೊ ದಟ್ ಇಸ್ ಆಲ್ಸೋ ಒನ್ ಆಫ್ ದಿ ಬಿಗ್ಗೆಸ್ಟ್ ರೀಸನ್. ನೋ ಮೋರ್ ಪ್ರಾಪರ್ risk management. Speculation is one of the major reasons behind the default. Sometimes banks provide loans to borrowers with bad credit history. There is a high probability of default in these cases. ಇಲ್ಲಿ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಬ್ಯಾಂಕ್ ಕಡೆಯಿಂದ ಇಲ್ಲದೆ ಇರೋದು ಕೂಡ ಒಂದು ರೀಸನ್ ಆಗಿ ಹೇಳ್ಬೋದು. ಸಿ ಬ್ಯಾಂಕ್ಗಳು ಸಾಲವನ್ನು ಕೊಡುವಂತ ಸಂದರ್ಭದಲ್ಲಿ ಸಾಲಗಾರ ಅಂದ್ರೆ ಬಾರೋವರ್ ಅವನ ಏನು ಫೈನಾನ್ಷಿಯಲ್ ಸ್ಟೇಟಸ್ ಏನಿದೆ, ಅವನ ಒಂದು ಫೈನಾನ್ಷಿಯಲ್ ಹಿಸ್ಟ್ರಿ ಯಾವ ರೀತಿ ಇದೆ ಅನ್ನೋದನ್ನ ಬ್ಯಾಂಕ್ಗಳು ತಿಳ್ಕೊಂಡು ಪ್ರಾಪರ್ ಅನಾಲಿಸಿಸ್ ಮಾಡಿ ಅವ್ರಿಗೆ ಸಾಲವನ್ನ ಸ್ಯಾಂಕ್ಷನ್ ಮಾಡಬೇಕಾಗುತ್ತೆ. ಲೋನ್ ಸ್ಯಾಂಕ್ಷನ್ ಮಾಡೋದಕ್ಕಿಂತ ಮುಂಚೆ ಬ್ಯಾಂಕ್ ಮ್ಯಾನೇಜರ್ ಯಾರಿರ್ತಾರೋ ಅವರು ಖುದ್ದಾಗಿ ಆ ಬಾರೋವರ್ನ ಒಂದು ಫೈನಾನ್ಷಿಯಲ್ ಡೀಟೇಲ್ಸ್ ಅನ್ನ, ಫೈನಾನ್ಷಿಯಲ್ ಹಿಸ್ಟ್ರಿನ ಅವರು ಅನಲೈಸ್ ಮಾಡಿ ವೆದರ್ ಹಿ ಇಸ್ ಎಲಿಜಿಬಲ್ ಆರ್ ನಾಟ್ ಅಂತ ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಒನ್ಸ್ ದ ಡಿಸಿಷನ್ ಹ್ಯಾಸ್ ಟೇಕನ್, ದ ಡಿಸಿಷನ್ ಕೆನಾಟ್ ಬಿ ಟೇಕನ್ ಬ್ಯಾಕ್. ಸೊ ಇಲ್ಲಿ ಒಂದ್ಸತಿ ಲೋನ್ ಕೊಟ್ಬಿಟ್ಟು ಲೋನ್ ಅಪ್ರೂವ್ ಮಾಡಿದ್ಮೇಲೆ ನೆಕ್ಸ್ಟ್ ಆ ಲೋನ್ ಅನ್ನು ವಾಪಸ್ ಪಡಿತೀನಿ ಅಂದ್ರೆ ಆಗೋದಿಲ್ಲ. ಸೊ ಅದಕ್ಕೆ ಬ್ಯಾಂಕ್ ಮ್ಯಾನೇಜರ್ ಶುಡ್ ಬಿ ವೆರಿ ಕಾಶಿಯಸ್ ಅಬೌಟ್ ಟೇಕಿಂಗ್ ಅಂಡ್ ಅಬೌಟ್ ಅಪ್ರೂವಿಂಗ್ ದಿ ಲೋನ್ಸ್. ಸೊ ಲೋನ್ಸ್ ಅನ್ನ ಸ್ಯಾಂಕ್ಷನ್ ಮಾಡೋಕ್ಕಿಂತ ಮುಂಚೆನೆ ಬ್ಯಾಂಕ್ ಮ್ಯಾನೇಜರು ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ, ಪ್ರಾಪರ್ ರಿಸ್ಕ್ ಅನಾಲಿಸಿಸ್ ಅನ್ನ ಮಾಡಬೇಕಾಗುತ್ತೆ. ಬಾರೋವರ್ನ ಕ್ರೆಡಿಟ್ ಹಿಸ್ಟ್ರಿ, ಬಾರೋವರ್ನ ಫೈನಾನ್ಷಿಯಲ್ ಹಿಸ್ಟ್ರಿಯನ್ನ ತಿಳ್ಕೊಂಡು ಅವನು ಅರ್ಹನ ಇಲ್ವಾ ಅಂತ ನೋಡ್ಕೊಂಡು ಬ್ಯಾಂಕ್ ಸಾಲವನ್ನ ಅವನು ಅಪ್ರೂವ್ ಮಾಡಬೇಕಾಗುತ್ತೆ. ಸೊ ದಟ್ ಇಸ್ ಆಲ್ಸೋ ಒನ್ ಆಫ್ ದಿ ರೀಸನ್. And mismanagement. Often, ill-minded borrowers bribe bank officials to get loans with an intention of default. So, ಹಲವಾರು ಟೈಮಲ್ಲಿ ನಾವು ನೋಡಿದ್ದೀವಿ, ಬಾರೋವರ್ಸ್ ಏನ್ ಮಾಡ್ತಾರೆ, ಬ್ಯಾಂಕ್ ಅಫಿಷಿಯಲ್ಸ್ಗೆ ಬ್ರೈಬ್ ಅಂದ್ರೆ ಲಂಚವನ್ನು ಕೊಟ್ಟು ಸಾಲವನ್ನು ಪಡೆಯುವಂತ ಒಂದು ಪದ್ಧತಿ ನೋಡ್ತಾ ಇದ್ದೀವಿ ನಾವು ಇಂಡಿಯನ್ ಬ್ಯಾಂಕಿಂಗ್ ಫೀಲ್ಡ್ ಅಲ್ಲಿ ರೀಸೆಂಟ್ ಡೇಸ್ ಅಲ್ಲಿ. ಸೊ ಹಲವಾರು ಬ್ಯಾಂಕ್ ಅಫಿಷಿಯಲ್ಸ್ ಲಂಚಕ್ಕೋಸ್ಕರ ಅವ್ರು ಏನ್ ಮಾಡ್ತಾವ್ರೆ, ಬ್ಯಾಂಕ್ ಬಾರೋವರ್ ಕೊಡುವಂತ ಒಂದು ಫೇಕ್ ಏನು ಫೈನಾನ್ಷಿಯಲ್ ಹಿಸ್ಟ್ರಿನೇ ಬೇಸ್ ಆಗಿ ತಗೊಂಡು ಏನು ಲೋನ್ಸ್ ಅನ್ನ ಸ್ಯಾಂಕ್ಷನ್ ಮಾಡ್ತಿರೋದು ನಾವು ಕಾಣ್ತಿದೀವಿ. ಸೊ ಇದರಿಂದ ಏನಾಗುತ್ತೆ, ಬಾರೋವರ್ಸ್ ಬ್ಯಾಡ್ ಇಂಟೆನ್ಷನ್ ಅಂದ್ರೆ ತನ್ನ ಓನ್ ಸೆಲ್ಫಿಶ್ ಮೋಟಿವ್ಸ್ಗೋಸ್ಕರ ಲೋನ್ ಅನ್ನ ತಗೊಂಡು ವಾಪಸ್ ಕಡದೇ ಇರೋದು ಕೂಡ ನಾವಿಲ್ಲಿ ಕಾಣ್ತಿದೀವಿ. ಸೊ ದಟ್ ಇಸ್ ಆಲ್ಸೋ ಒನ್ ಆಫ್ ದಿ ಮೈನ್ ರೀಸನ್. ಅಂಡ್ ಡೈವರ್ಷನ್ ಆಫ್ ಫಂಡ್ಸ್. ಸೊ ಹಲವಾರು ಸಂದರ್ಭಗಳಲ್ಲಿ ಬಾರೋವರು ತಾನು ಏನ್ ಇಸ್ಕೊಂಡಿದ್ದಾನೋ ಲೋನು, ಯಾವ ಪರ್ಪಸ್ಗೆ ಇಸ್ಕೊಂಡಿದ್ದಾನೋ ಆ ಪರ್ಪಸ್ಗೆ ಬಳಸದೇ ಇರೋದು ಕೂಡ ಇಲ್ಲಿ NPA ಗೆ ಒಂದು ಕಾರಣ. ಬಿಕಾಸ್ ಇಸ್ಕೊಂಡಿರೋಂಥ ಲೋನು ಪರ್ಟಿಕ್ಯುಲರ್ ಪರ್ಪಸ್ಗೆ ಇಸ್ಕೊಂಡಿದ್ದಾನಂದ್ರೆ ಆ ಪರ್ಟಿಕ್ಯುಲರ್ ಪರ್ಪಸ್ಗೆ ಬಳಸಬೇಕು. ಸೇ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಲೋನ್ ಅಂದ್ರೆ ಬಿಸ್ನೆಸ್ಗೆ ಬಳಸಬೇಕು, ಎಜುಕೇಶನ್ ಲೋನ್ ಅಂದ್ರೆ ಎಜುಕೇಶನ್ಗೆ ಬಳಸಬೇಕು, ಪರ್ಸನಲ್ ಲೋನ್ ಅಂದ್ರೆ ತನ್ನ ಒಂದು ಪರ್ಸನಲ್ ಆಕ್ಟಿವಿಟಿಗೆ ಬಳಸಬೇಕು. ಅದೇ ರೀತಿ ಹೋಮ್ ಲೋನ್ ಅಂದ್ರೆ ಹೋಮ್ ಲೋನ್ಗೆ ಬಳಸಬೇಕು, ದಟ್ ಮೀನ್ಸ್ ಹೌಸಿಂಗ್ ಕನ್ಸ್ಟ್ರಕ್ಷನ್ಗೆ ಬಳಸಬೇಕು. ಸೊ ಈ ರೀತಿ ಯಾವ ಒಂದು ಪರ್ಪಸ್ಗೆ ಲೋನ್ ಅನ್ನ ಪಡೆದಿದ್ದಾರೋ ಆ ಒಂದು ಪರ್ಪಸ್ಗೆ ಲೋನ್ ಅನ್ನ ಬಳಸಿದಾಗ ಅದು ಫ್ರೂಟ್ಫುಲ್ ರಿಸಲ್ಟ್ಸ್ ಅನ್ನ ಕೊಟ್ಟು ಮತ್ತೆ ರೀಪೇಮೆಂಟ್ಗೆ ಅವನಿಗೆ ಒಂದು ಕ್ಯಾಲಿಬರ್ ಬರುತ್ತೆ ಬಾರೋವರ್ಗೆ. ಸೊ ಸಪೋಸ್ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಲೋನ್ ಅನ್ನ ತಗೊಂಡು ಒಬ್ಬ ವ್ಯಕ್ತಿ ಆ ಬಿಸ್ನೆಸ್ ಲೋನ್ ಅನ್ನ ಅಮೌಂಟ್ ಅನ್ನ ಬೇರೆ ಕಡೆ
ಹೌಸ್ ಕನ್ಸ್ಟ್ರಕ್ಷನ್ಗೋ ಅಥವಾ ತನ್ನ ಏನೋ ಪರ್ಸನಲ್ ಆಕ್ಟಿವಿಟಿಗೋ ಸ್ಪೆಂಡ್ ಮಾಡಿದಾನಂದ್ರೆ ಅಲ್ಲಿ ಬಿಸ್ನೆಸ್ ಆಕ್ಟಿವಿಟಿ ರನ್ ಆಗೋದಿಲ್ಲ, ಬಿಸ್ನೆಸ್ ಟರ್ನ್ ಓವರ್ ಬರೋದಿಲ್ಲ. ಆಗ ಅವನು ಇಸ್ಕೊಂಡಿರೋಂಥ ಸಾಲನೂ ವೇಸ್ಟ್ ಆಗುತ್ತೆ ಅಂಡ್ ರೀಪೇಮೆಂಟ್ ಕಟ್ಟೋದಕ್ಕೂ ಆಗೋದಿಲ್ಲ. ಸೊ ಈ ರೀತಿ ಇಸ್ಕೊಂಡಿರೋಂಥ ಲೋನ್ ಏನಕ್ಕೆ ಪರ್ಪಸ್ಗೆ ಇಸ್ಕೊಂಡಿದಾರೋ ಆ ಪರ್ಪಸ್ಗೆ ಬಳಸಿದಾಗ ಅದು ಒಂದು ಫ್ರೂಟ್ಫುಲ್ ರಿಸಲ್ಟ್ ಕೊಟ್ಟು ಬಾರೋವರ್ಗೆ ರೀಪೇಮೆಂಟ್ ಮಾಡುವಂಥ ಕ್ಯಾಲಿಬರ್ ಬರುತ್ತೆ. ಬಟ್ ಇಲ್ಲಿ ಹಲವಾರು ಕೇಸಸ್ ಅಲ್ಲಿ ಬಾರೋವರು ತಾನೇನು ಇಸ್ಕೊಂಡಿದ್ದಾನ ಲೋನು ಯಾವ ಪರ್ಪಸ್ಗೆ ಇಸ್ಕೊಂಡಿದ್ದಾನೋ ಆ ಪರ್ಪಸ್ಗೆ ಬಳಸ್ತೀರಾ, ಬೇರೆ ಪರ್ಪಸ್ಗೆ ಬಳಸಿ ಪ್ರಾಪರ್ ಮ್ಯಾನೇಜ್ಮೆಂಟ್ ಮಾಡ್ತೀರಾ, ಅವನು ಡಿಫಾಲ್ಟ್ ಆಗಿ ಉಳಿದಿರುವಂತಹ ಸನ್ನಿವೇಶವನ್ನು ನಾವು ಕಾಣ್ತಿದ್ವಿ. ಸೊ ಇದು ಕೂಡ ಇಲ್ಲಿ ಮೈನ್ ರೀಸನ್ ಆಗಿ ನಾಲ್ಲಿ ನೋಡ್ಬೋದು. ಸಿ ಇಂಡಿಯನ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಆಸ್ ಪರ್ 2016 ಸರ್ವೆ ಮೋರ್ ದೆನ್ 7 lakh crores NPA ಇದೆ. ಸೊ ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮ್ ಡೆವಲಪ್ ಆಗಬೇಕು ಅಥವಾ ಗ್ರೋತ್ ಅನ್ನ ಸಾಧಿಸಬೇಕು ಅಂದ್ರೆ ಈ ಒಂದು NPA ಅನ್ನ ಸ್ವಲ್ಪ ಮಟ್ಟಿಗೆ ತಡೆ ಹಾಕಲೇಬೇಕಾಗುತ್ತೆ. ಸೊ RBI ಶುಡ್ ಟೇಕ್ stringent measures to prevent this NPA in the upcoming years. So this is all about NPA session. Hope you enjoyed my class, and if you want to study well about these topics and if you want to know much about these topics, just go through these references. These are my references, and in the next class I'm going to back with one more new topic. Until then, keep smiling, and this is Satish Kumar signing out.